ನನ್ನ ಹೆಸರು ಮರುದವಡಿವು. ನಾವು ತೂತುಕುಡಿಲಿದ್ದೀವಿ. ನನಗೆ ಮದುವೆ ಆಗಿ ಒಬ್ಬ ಮಗ ಒಬ್ಬಳು ಮಗಳಿದ್ದಾಳೆ. ನಮ್ಮ ಯಜಮಾನರು ಪೇಂಟರ್ ಆಗಿದ್ದಾರೆ. ನನಗೆ 7 ವರ್ಷದಿಂದ ಅಸ್ತಮಾ ಸಮಸ್ಯೆ ಇತ್ತು. ಅದರಿಂದ ತುಂಬ ಕಷ್ಟಪಟ್ಟೆ. ಉಸಿರಾಡೋಕ್ಕಾಗಲ್ಲ. ಈ ಎದೆನೇ ಮುಚ್ಕೊಂಡಂಗೆ ಅನಿಸುತ್ತೆ. ಕೆಲಸಕ್ಕೆ ಹೋಗಿ ಬರ್ತೀನಿ. ಇಲ್ಲಿಂದ ಮನೆಯಿಂದ ಹೋಗ್ಬೇಕಾದ್ರೆ ಚೆನ್ನಾಗೇ ಹೋಗಿರ್ತೀನಿ. ಕೆಲಸ 9ರಿಂದ ಅಂತಂದರೆ ಒಂದು 11:30 ತನಕ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆಮೇಲೆ ಎಳ್ತಾ ಬಂದ್ಬಿಡುತ್ತೆ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಹೊರಗಡೆ ನಡೆದಾಡಿದೆ ಅಂತಂದರೆ ಎಳ್ತಾ ಬಂದ್ಬಿಡುತ್ತೆ. ಸಾರಿಗೆ ಒಗ್ಗರಣೆ ಹಾಕಬೇಕಾದ್ರೆ ಅದರ ಘಾಟ್ ಬಂತು ಅಂತಂದ್ರೂ ಮೂಗು ಕಟ್ಕೊಂಡು ತಕ್ಷಣ ಎಳ್ತಾ ಬಂದ್ಬಿಡುತ್ತೆ. ನನಗೆ ನಮ್ಮನೆ ಮೆಟ್ಲು ಕೂಡ ಹತ್ತಕ್ಕಾಗಲ್ಲ. 1-2 ಮೆಟ್ಲು ಹತ್ತಿದ್ರು ಕೂಡ ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ನಾನು ಕೈನ ಊರ್ಕೊಂಡು ತೆವಳ್ಕೊಂಡೇ ಬರ್ತಾಯಿದ್ದೆ. ಕುಂಟಿ ಥರನೇ ಬರ್ತಾಯಿದ್ದೆ. ತುಂಬ ದೂರ ನಡೆಯೋಕ್ಕಾಗಲ್ಲ, ಎಳ್ತಾ ಬಂದ್ಬಿಡುತ್ತೆ. ತಕ್ಷಣ ಬಂದ್ಬಿಡುತ್ತೆ. ಎಲ್ಲಾದರೂ ನಮ್ಮ ಯಜಮಾನ್ರ ಜೊತೆ ಹೊರಗಡೆ ಹೋದರೆ ಸ್ವಲ್ಪ ಬೇಗ ನಡ್ಕೊಂಬ ಅಂತ ಹೇಳೋರು. ನನಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಆ ಥರ ಉಸಿರಾಟ ತೊಂದರೆ ಬಂದರೆ ನನಗೆ ಸ್ವಲ್ಪ ದಿನ ಅಡುಗೆ ಮಾಡೋದಕ್ಕೆ ಆಗಲ್ಲ. ನಾನು ಕೆಲಸಕ್ಕೆ ಹೋಗಿ ಬಂದಮೇಲೆ ನನಗೆ ಮಕ್ಕಳಿಗೆ ಅಡುಗೆ ಮಾಡಿಕೊಡೋದಕ್ಕೇನೂ ಆಗ್ತಿರ್ಲಿಲ್ಲ. ತುಂಬ ಸಲ ಹೊರಗಡೆಯಿಂದನೇ ತರಿಸ್ಕೊಟ್ಟಿದ್ದೀವಿ. ಒಂದು ವೇಳೆ ತರೋಕ್ಕಾಗಲಿಲ್ಲ ಅಂತಂದ್ರೂ ಇರೋದನ್ನು ತಿನ್ಕೊಳ್ಳೋರು. ಹಾಗೆ ಕೆಲವೊಂದು ಸಲ ಉಪವಾಸ ಕೂಡ ಮಲಗಿದ್ದಾರೆ. ಈ ಅಸ್ತಮಾ ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಪಾರಂಪರ್ಯವಾಗಿ ಬರ್ತಾನೆ ಇದೆ. ನಾನು 4ನೇ ತಲೆಮಾರಿ. ಈಗ ನಮ್ಮಮ್ಮ, ಅವರ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಆ ಥರ ಸಂತತಿಯಾಗಿ ಬರ್ತಾನೆ ಇದೆ. ಈ ಅಸ್ತಮಾದಿಂದ ಯಾಕೆ ನಾವು ಇಷ್ಟೊಂದು ಕಷ್ಟಪಟ್ಟು ಬದುಕಬೇಕು? ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ಯಾಕೆ ಬದುಕಿರಬೇಕು ಅಂತಲೂ ಅನ್ಕೋತಿದ್ದೆ. ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿ ನೋಡಿದಾಗ ಮಾತ್ರೆ ಕೊಟ್ಬಿಟ್ಟು ನೀವು ಇದನ್ನು ಯಾವಾಗಲೂ ತಗೋಬೇಕು ಅಂತ ಹೇಳಿದ್ರು. ನಾನು ಕೂಡ ಮಾತ್ರೆ ತಗೊಂಡು ತಿಂತಾನೆ ಇದ್ದೆ. ಒಂದು ದಿನಕ್ಕೆ 4 ಹೊತ್ತು ಮಾತ್ರೆ ತಿಂತಿದ್ದೆ. ಮಾತ್ರೆ ತಿಂದರೂ ಏನೂ ಗುಣ ಆಗಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದ ದುಡ್ಡೆಲ್ಲ ಮಾತ್ರೆಗೂ ಸಾಕಾಗ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ನಾನು ಮಾತ್ರೆ ತಗೋತಾ ಇದ್ದೆ. ಈ ಥರ ಇರಬೇಕಾದ್ರೆ 2023 ಮಾರ್ಚ್ ತಿಂಗಳಲ್ಲಿ ಗುರುವಾರ ನಡೆಯುವಂಥ ಪ್ರಾರ್ಥನೆಯಲ್ಲಿ ನಾವು ಬಂದು ಭಾಗವಹಿಸಿದ್ವಿ. ಅದರಲ್ಲಿ ಲಾಸ್ಟಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಮೋಹನನ ಪ್ರಾರ್ಥನೆ ಮಾಡ್ತಾಯಿದ್ರು. ಆಗ ಮಾಟ ಮಂತ್ರಗಳು, ಅದರದ್ದೆಲ್ಲ ಕಟ್ಟುಗಳು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ, ಆ ಥರ ಇರೋರೆಲ್ಲ ಮುಂದೆ ಬನ್ನಿ ಅಂತ ಕರೆದ್ರು. ಆಗ ನಾನು ಹಾಗೇ ನಿಂತ್ಕೊಂಡಿದ್ದೆ. ಬಂದಿರೋರೆಲ್ಲ ಬಲಗೈ ಮೇಲೆತ್ತಿ ಪ್ರಾರ್ಥನೆ ಮಾಡಿ ಅಂತ ಮೋಹನನ ಹೇಳಿದ್ರು. ಆಗ ನಾನು ನನ್ನ ಬಲಗೈನ ಮೇಲೆತ್ತಿ ಅವ್ರ ಜೊತೆಗೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಒಂದು ಕೈ ಬಂದು ನನ್ನ ಕೈನ ಮುಟ್ಟಿತ್ತು. ನನ್ನನ್ನು ಎಳ್ಕೊಂಡು ಹೇಗೆ ಮುಂದೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾನು ಮುಂದೆ ಹೋಗಿದ್ದೇ ಗೊತ್ತಾಗಿಲ್ಲ. ಮುಂದೆ ಹೋದೆ. ಅದು ನನ್ನನ್ನು ಕೆಳಗಡೆ ಎಲ್ಲ ಬೀಳಿಸಿ ನನ್ನನ್ನು ತುಂಬ ಪೀಡಿಸ್ತು. ಅದಾದಮೇಲೆ ನನ್ನಿಂದ ಏನೋ ಒಂದು ಬಿಟ್ಟು ಹೋದಂಗೆ ನಂಗೆ ಚೆನ್ನಾಗಿ ಗೊತ್ತಾಯಿತು. ತುಂಬ ಕಷ್ಟಪಡಿಸಿ ಅದು ಬಿಟ್ಟು ಹೋಯಿತು. ಬೆಳಗ್ಗೆ ಆ ಕೂಟಕ್ಕೆ ಹೋಗಬೇಕಾದ್ರೆ ಮಾತ್ರೆ ತಿನ್ಕೊಂಡೇ ಹೋಗಿದ್ದೆ. ಅವತ್ತು ಕೂಟ ಮುಗಿಸಿ ಮನೆಗೆ ಬರಬೇಕಾದ್ರೆ ಮಾತ್ರೆನ ಬಿಸಾಕ್ಬಿಟ್ಟು ಬಂದುಬಿಟ್ಟೆ. ಮಾತ್ರೆ ತಿಂದಲೇ ಅವತ್ತು ನೈಟು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಎಳ್ತಾಗಲಿ ಯಾವುದೇ ಸಮಸ್ಯೆನೂ ಬರಲಿಲ್ಲ. ಮುಂಚೆ ಎಲ್ಲ ನನಗೆ ನೀರು ಎತ್ಕೊಂಬರೋಕ್ಕಾಗ್ತಿರ್ಲಿಲ್ಲ. ಹಿಡಿದಿಡ್ತಾ ಇದ್ದೆ ಅಷ್ಟೇ. ನನ್ನ ಗಂಡನೇ ಎತ್ಕೊಂಬರ್ತಾಯಿದ್ರು. ಇವಾಗ ನಾನೇ ನೀರು ಹಿಡಿದ್ಬಿಟ್ಟು ಮೇಲಕ್ಕೆ ಎತ್ಕೊಂಡು ಬರ್ತೀನಿ. ನನಗೆ ಆ ಎಳ್ತಾ ಎಲ್ಲ ಬರೋದೇ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ. ಅಸ್ತಮಾ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನಮ್ಮನೇಲಿ ಎಲ್ಲರೂ ಹೇಳಿದ್ರು, ಇದೆಲ್ಲ ಗುಣ ಆಗಲ್ಲ, ನಿನ್ನ ಜೀವನ ಪೂರ್ತಿ ಮಾತ್ರೆ ತಿನ್ನಲೇಬೇಕು, ಇದು ಪಾರಂಪರ್ಯವಾಗಿ ಬರ್ತಾ ಇರೋ ರೋಗ, ನೀನು ಯಾವಾಗಲೂ ಮಾತ್ರೆ ತಿನ್ನಬೇಕು ಅಂತ ನಮ್ಮಮ್ಮ ಹೇಳೋರು. ಹಾಗೆ ನಮ್ಮ ಚಿಕ್ಕಮ್ಮನೂ ಹೇಳೋರು. ಎಲ್ಲರೂ ಹಾಗೆ ಹೇಳ್ತಾ ಇದ್ರು. ನಾನು ಹಂಗೆ ಅಂದ್ಕೊಂಡಿದ್ದೆ, ನನಗೆ ಗುಣನೇ ಆಗಲ್ಲ ಜೀವನ ಪೂರ್ತಿ ಮಾತ್ರೆ ತಿನ್ನಬೇಕು ಅಂತ. ನಾನು ಕೆಲಸಕ್ಕೆ ಹೋಗುವಾಗಲೂ ಫಂಕ್ಷನ್ಗೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರು ಫಸ್ಟ್ ಮಾತ್ರೆ ಡಬ್ಬನ ತೆಗೆದಿಟ್ಕೋತಿದ್ದೆ. ಇವಾಗ ನನಗೆ ಯಾವುದೇ ಸಮಸ್ಯೆನೂ ಇಲ್ಲ, ಯಾವುದೇ ಮಾತ್ರೆನೂ ತಗೊಳ್ಳಲ್ಲ, ಚೆನ್ನಾಗಿದ್ದೀನಿ. ಈಗ ಎಲ್ಲೇ ಹೋದ್ರೂ ಯಾವ ನೀರು ಕುಡಿದ್ರೂ ಏನೂ ಆಗಲ್ಲ. ಇವಾಗ 1-2 ಸಲ ಮಳೆಯಲ್ಲೂ ನೆಂದೆ, ಉಸಿರಾಟ ತೊಂದರೆ ಏನೂ ಆಗಲಿಲ್ಲ. ಪಾರಂಪರ್ಯವಾಗಿದ್ದಂಥ ಈ ಶಾಪದ ಕಟ್ಟಿನಿಂದ ಏಸಪ್ಪ ನನಗೆ ಬಿಡುಗಡೆ ಕೊಟ್ಟರು. ಬಿಡುಗಡೆ ಕೊಟ್ಟಂಥ ಏಸಪ್ಪನಿಗೆ ಸ್ತೋತ್ರ.